ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಅಯೋಧ್ಯೆಗೆ ಹೋಗಿರೋದನ್ನು ಅಪ್ಲೋಡ್ ಮಾಡಿದ್ದೆ. ನೀವೆಲ್ಲರೂ ಅದನ್ನು ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಅಯೋಧ್ಯೆನ ಮುಗಿಸ್ಕೊಂಡು ನಾವು ಅವತ್ತು ಎಲ್ಲೂ ಸ್ಟೇ ಮಾಡಿದೆ. ಪ್ರಯಾಗ್ರಾಜಿಗೆ ಕುಂಭಮೇಳಕ್ಕೆ ಬಂದ್ವಿ. ಇಲ್ಲಿ ಏನೂ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು, ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಹೇಳ್ತಾರೆ. ತುಂಬ ಎಲ್ಲ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲನೂ ಚೆನ್ನಾಗಿ ಮಾಡಿದ್ರು. ಬಟ್ ನಮಗೆ ತ್ರಿವೇಣಿ ಸಂಗಮ ಎಲ್ಲಿದೆ ಅನ್ನೋದೇ ಡೌಟ್ ಆಗಿತ್ತು. ಮ್ಯಾಪಲ್ಲಿ ಕೂಡ ಏನೂ ಸರಿಯಾಗಿ ತೋರಿಸ್ತಿರ್ಲಿಲ್ಲ. ಮ್ಯಾಪ್ ಅಂತೂ ಫುಲ್ ಅಲ್ಲಿ ವರ್ಕೇ ಆಗ್ತಿರ್ಲಿಲ್ಲ ಅನ್ಬೋದು. ಅದು ಒಂದು ಕಡೆ ತೋರಿಸ್ತಾ ಇತ್ತಿತ್ತು, ಅಲ್ಲೋದ್ರೆ ಅಲ್ಲಿ ರೋಡೇ ಇರ್ತಿರ್ಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಹೆಂಗೋ ಮಾಡಿ ನಾವು ಹೋದ್ವಿ. ಬಟ್ ಅಲ್ಲಿ ಹೋಗಾದ್ಮೇಲೆ ಒಂದು ಕಡೆ ಪಾರ್ಕ್ ಮಾಡಿ ಆದಮೇಲೆ ಕಾರನ್ನು ಒಂದು ಕಡೆ ಪಾರ್ಕ್ ಮಾಡಬೇಕು ಅಂತ ಹೇಳಿದರು. ಬಟ್ ಅಲ್ಲಿ ನಾವು ಮುಂದ್ಗಡೆ ತೊಗೊಂಡು ಹೋದರೆ ವಾಪಸ್ ಬರ್ತಾ ಕ್ರೌಡಾಗಿ ನಮಗೆ ಬರೋಕ್ಕಾಗೋದಿಲ್ಲ, ಟ್ರಾಫಿಕ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಒಂದು 10 ಕಿಲೋಮೀಟ್ರ್ ದೂರದಲ್ಲೇ ಕಾರನ್ನು ಪಾರ್ಕ್ ಮಾಡಿ ಹೊರಟ್ವಿ. ಬಟ್ ಅಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಹಾಗಾಗಿದೆ. ಎಲ್ಲರೂ ಒಂದೊಂದು ಕಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಬೋರ್ಡೂ ಸರಿಯಾಗಿ ಹಾಕೇ ಇಲ್ಲ, ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಎಲ್ಲ ಆಗಿಬಿಡ್ತು. ಅಲ್ಲಿ ಬೈಕಲ್ಲಿ ನಾವು ಹೋದ್ವಿ. ಒಂದೊಂದು ಬೈಕಲ್ಲಿ ಇಬ್ಬಿಬ್ಬರು ಹತ್ಕೊಂಡು 4 ಬೈಕನ್ನು ತಗೊಂಡು ನಾವು 8 ಜನನು ಹೊರಟ್ವಿ. ಅಲ್ಲಿ ಹೋಗಿ ಅವರು ಇಳಿಸಿ ಹೋಗಿ ಇನ್ನೂ 2 ಕಿಲೋಮೀಟ್ರ್ ಅಷ್ಟೇ ಇರೋದು, ನಡ್ಕೊಂಡು ಹೋಗಿ ಅಂತ ಹೇಳಿಬಿಟ್ರು. ಮತ್ತು ಅಲ್ಲಿ ಒಂದು 2 ಕಿಲೋಮೀಟ್ರ್ ನೋಡಿದರೆ ಅಲ್ಲಿ ಹೋಗಿ ಕೇಳಿದರೆ ಇಲ್ಲ, ಇನ್ನೂ ತುಂಬ ದೂರ ಇದೆ ಅಂತ ಸ್ವಲ್ಪ ಜನ ಹೇಳಿದರು. ಮತ್ತು ಅಲ್ಲಿಂದ ನಾವು ಮತ್ತೊಂದು ವೆಹಿಕಲ್ ತೊಗೊಂಡು ಹೋದ್ವಿ. ಬಟ್ ಅಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗಬೇಕು ಅನ್ನೋ ಮೇನ್ ಗೇಟ್ಗೆ ಕ್ಲೋಸ್ ಮಾಡಿಬಿಟ್ಟಿದ್ರು. ಯಾರೋ VIP ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಮೇನ್ ಗೇಟನ್ನೇ ಕ್ಲೋಸ್ ಮಾಡಿಬಿಟ್ಟಿದ್ರು. ತುಂಬ ಡಿಸಪಾಯಿಂಟ್ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಬಂದು ವೇಟ್ ಮಾಡೋಣ ಅಂದರು. ವೇಟ್ ಮಾಡಿದರೆ ನೆಕ್ಸ್ಟ್ ಮುಂದೆ ಈ ಕ್ರೌಡ್ ಆಗಿಬಿಡುತ್ತೆ ಅಂತ ಹೇಳಿ ನೆಕ್ಸ್ಟು ಸ್ವಲ್ಪ ಗಂಗಾ ನದಿ ಇದೆ, ಅಲ್ಲಾದರೂ ಹೋಗಿ ಜಳಕ ಮಾಡೋಣ, ಇಲ್ಲ ಅಲ್ಲೂ ಕ್ರೌಡಾಗಿ ಅದೂ ನಮಗೆ ಆಗೋದಿಲ್ಲ ಅಂತ ಹೇಳಿ ನಾವು ವೇಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಅವರು ಟೈಮಿಂಗ್ಸೇ ಹೇಳ್ತಿರ್ಲಿಲ್ಲ ಪೊಲೀಸವರು, ಇಷ್ಟೊತ್ತಿಗೆ ತೆಗಿತೀವಿ ಅಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು. ಅವ್ರು ಯಾವಾಗ ಆರ್ಡರ್ ಕೊಡ್ತಾರೆ ಅವಾಗೇ ನಾವು ಓಪನ್ ಮಾಡೋದು ಅಂತ ಹೇಳಿದರು. ಹಾಗಾಗಿ ವೇಟ್ ಮಾಡೋದು ಬೇಡ, ಇದೂ ಮಿಸ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ ತ್ರಿವೇಣಿ ಸಂಗಮ ಬಿಟ್ಟು ಗಂಗಾ ನದಿಗೆ ಬಂದು ಜಳಕ ಮಾಡಿದ್ವಿ. ಬಟ್ ಬೇಜಾರಂತೂ ತುಂಬಾ ಇತ್ತು. ಅಲ್ಲಿಂದ ಇಲ್ಲಿಗೆ ಬಂದಿರೋದೇ ತ್ರಿವೇಣಿ ಸಂಗಮದಲ್ಲಿ ಜಳಕ ಮಾಡಲಿಕ್ಕೆ, ಅದೇ ಮೇನ್ ಇಂಟೆನ್ಷನ್ ಆಗಿತ್ತು. ಬಟ್ ಅದೇ ಈಡೇರಲಿಲ್ಲ ಅಂತ ಹೇಳಿ ತುಂಬಾ ಬೇಜಾರಾಗಿತ್ತು. ಬಟ್ ಗಂಗಾ ನದಿಲೂ ಮಾಡೋಣ ಅಂತ ಹೇಳಿ ಇಲ್ಲೂ ಮಾಡಿದ್ವಿ. ಕಾಶಿಲೂ ಕೂಡ ಗಂಗಾ ನದಿಲಿ ಜಳಕ ಮಾಡ್ಕೊಂಡು ಬಂದಿದ್ವಿ. ಅದೇನು ನಮ್ಮ ಅದೃಷ್ಟನೋ ಗೊತ್ತಿಲ್ಲ, ಈಗ ಇಲ್ಲೂ ಗಂಗಾ ನದಿಲಿ ಜಳಕ ಮಾಡೋದು ಭಾಗ್ಯ ಬಂತು. ಇಲ್ಲೂ ಜಳಕ ಮಾಡಿ ಇಲ್ಲೂ ನೀರನ್ನು ತಗೊಂಡ್ವಿ. ಯಾಕೆ ಬೇಕು ರಿಸ್ಕು, ಅಲ್ಲಿ ಸಿಕ್ಕಿಲ್ಲ ಅಂದರೆ ಇದು ಆಗೋಲ್ಲ ಅದು ಆಗೋಲ್ಲ, ಕ್ರೌಡು ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಟೈಮು ಬೇರೆ ಒಂದು 10 ಆಗಿತ್ತು. ಟಿಫನ್ನು ಕೂಡ ಮಾಡಿರಲಿಲ್ಲ, ಅಲ್ಲಿ ಎಲ್ಲೂ ಟಿಫನ್ನಿಗೂ ಇರಲಿಲ್ಲ. ಅದು ತ್ರಿವೇಣಿ ಸಂಗಮ ಗೇಟ್ ಒಳಗಡೆ ಹೋದ್ರೇ ನಮಗೆ ಟಿಫನ್ ಸಿಗೋಕ್ಕಾಗೋದು. ಅದನ್ನು ನೋಡಿದ್ರೆ ಕ್ಲೋಸ್ ಮಾಡಿಬಿಟ್ಟಿದ್ರು. ತುಂಬ ಸೆಕ್ಟರ್ಸ್ ಇದೆ ಅಂದರು. ಎಲ್ಲೂ ಒಂದು ಸೆಕ್ಟರು, ಒಂದೇ ಒಂದು ರುದ್ರಾಕ್ಷಿ ಸೆಕ್ಟರ್ ಒಂದೇ ಸಿಕ್ಕಿದ್ದು ನಮಗೆ. ಟೈಮೇ ಸಾಕಾಗಲಿಲ್ಲ, ಬರೀ ನಡೆಯೋದ್ರಲ್ಲೇ ಟೈಮ್ ಆಗಿಬಿಟ್ಟಿತ್ತು. ನಡಿ ಪ್ರಾಪರಾಗಿ ಇದೇ ಪ್ಲೇಸಲ್ಲಿ ಇದೆ ಅಂತಂದರೆ ಬೇಗ ಹೋಗಿಬಿಡ್ಬೋದು. ಎಲ್ಲಿದೆ, ಎಲ್ಲಿಗೆ ಹೋಗಬೇಕು, ಯಾವ ಕಡೆ ಹೋಗಬೇಕು ಏನೂ ಗೊತ್ತಿಲ್ಲದೆ ಹೋಗೋದು ಅಂದರೆ ತುಂಬಾ ಟೈಮ್ ತೊಗೊಂಡ್ಬಿಡುತ್ತೆ. ಹಾಗಾಗಿ ನಡೆಯೋದ್ರಲ್ಲೇ ಆಗೋಯಿತು. ತುಂಬ ಅಂದರೆ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಕೂಡ ಅಲ್ಲಿ ಪ್ರಾಪರಾಗಿ ಅವರು ಬೋರ್ಡ್ಗಳನ್ನು ಹಾಕಿದರೆ ತುಂಬಾ ಈಸಿಯಾಗಿರೋದು. ಬರೀ ಎಲ್ಲರೂ ಕೇಳಿಕೊಂಡೇ ಹೋಗಬೇಕು, ಅವರಿಗೂ ಸರಿಯಾಗಿ ಗೊತ್ತಿಲ್ಲ ಯಾರಿಗೂ. ಹಾಗಾಗಿಬಿಟ್ಟಿತ್ತು. ಫಸ್ಟು ಗಂಗಾ ನದಿಲಿ ಜಳಕ ಮಾಡಿಕೊಂಡು ಎಲ್ಲ ಫ್ರೆಶ್ ಆಗಿ ನೋಡೋಣ, ಈಗಾದರೂ ಓಪನ್ ಮಾಡಿದರೆ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಜಳಕ ಮಾಡೋಣ ಅಂಥೇಳಿ ಅಲ್ಲಿ ತಿಂಡಿನೇ ತಿಂದಿರಲಿಲ್ಲ. ಸ್ವಲ್ಪ ಮಂಡಕ್ಕಿ ಅದು ಇತ್ತು, ತೊಗೊಂಡು ತಿನ್ಕೊತ ತ್ರಿವೇಣಿ ಸಂಗಮದ ಗೇಟ್ ಕಡೆಗೆ ಬಂದ್ವಿ. ನಮ್ಮ ಪುಣ್ಯ ಅದೇ 15 ಮಿನಿಟ್ಸ್ ಆಗಿತ್ತಂತೆ ಅದನ್ನು ಓಪನ್ ಮಾಡಿದ್ರು ಅಂತ ನನಗೆ ಹೋದ್ವಿ. ಹೋದ ತಕ್ಷಣ ಸಿಕ್ಬಿಡುತ್ತೆ ತ್ರಿವೇಣಿ ಸಂಗಮ ಅಂದ್ಕೊಂಡ್ವಿ. ಬಟ್ ಇಲ್ಲ, ಆ ಗೇಟಿಂದ ಒಂದು 8-10 ಕಿಲೋಮೀಟರು ದೂರನೇ ಇತ್ತು. ಅದು ಬರುತ್ತೆ ಅಂದ್ಕೊಂಡು ಹೋಗ್ತಾನೇ ಇದ್ದೀವಿ, ಅದು
ಸಿಗ್ತಾನೆ ಇಲ್ಲ, ಎಲ್ಲಿದೆ ಹೆಂಗೆ ಅಂತಲೂ ಗೊತ್ತಾಗ್ತಿಲ್ಲ. ಅಷ್ಟು ರಶ್ಶು ಅಂದರೆ ರಶ್ಶು, ಫುಲ್ಲು ಕ್ರೌಡ್ ಆಗಿಬಿಟ್ಟಿತ್ತು. ಹೇಗೋ ಹುಡ್ಕೊಂಡು ಹೋದ್ವಿ. ಅಲ್ಲಿ ಇವರು ದೊಡ್ಡವ್ರು ಯಾರೂ ಜಳಕ ಮಾಡಲಿಲ್ಲ, ಬಟ್ ಅವರಿಗೆ ಇಲ್ಲೇ ಮಾಡಿ ಸುಸ್ತಾಗಿತ್ತು. ಅಲ್ಲಿ ಜಳಕ ಮಾಡಿ ನಿಲ್ಲೋಕ್ಕೂ ಜಾಗ ಇರಲಿಲ್ಲ. ಫುಲ್ಲು ಅಲ್ಲಿ ಕಾಲು ತುಳಿತ ಆಗಿತ್ತಲ್ಲ, ಅದೇ ಪ್ಲೇಸಲ್ಲಿ ಹೋಗಿ ನಾವು ನಿಂತಿದ್ವಿ. ತುಂಬಾ ರಶ್ ಇತ್ತು, ಹಾಗಾಗಿ ನಾವೇ ಬೇಗ ಮಾಡಿಕೊಂಡು ಬಂದ್ವಿ. ನೀರು ಸ್ವಲ್ಪ ಗಲೀಜಾಗೇ ಇತ್ತು, ಮುಂದ್ಗಡೆ ಬಿಡೋದೇ ಇಲ್ಲ, ಅಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ನೀರಲ್ಲಿ. ನಾವಷ್ಟೇ ಜಳಕ ಮಾಡಿಕೊಂಡು ಬಂದ್ವಿ. ಇಲ್ಲಿ ತ್ರಿವೇಣಿ ಸಂಗಮದ ಎಂಟ್ರೆನ್ಸ್ ಗೇಟಿಗೆ ಇದು ರುದ್ರಾಕ್ಷಿದು ಸೆಕ್ಟರ್ ಇತ್ತು. ಈ ಸೆಕ್ಟರ್ 1ನ ನೋಡಿಕೊಂಡು ಚೆನ್ನಾಗಿ ಮಾಡಿದ್ರು. ಬಟ್ ಇಲ್ಲಿ ಒಳಗಡೆ ಬಿಟ್ಟಿರಲಿಲ್ಲ. 12 ಜ್ಯೋತಿರ್ಲಿಂಗನೂ ರುದ್ರಾಕ್ಷಿಯಲ್ಲೇ ಮಾಡಿದ್ರು. ಒಳಗಡೆ ಇಲ್ಲೂ ಬಿಡಲಿಲ್ಲ. ಹೊರಗಡೆಯಿಂದನೇ ನೋಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ತ್ರಿವೇಣಿ ಸಂಗಮದ ಕಡೆಗೆ ಜಳಕ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಹೋಗಿ ಜಳಕ ಎಲ್ಲ ಮುಗಿಸ್ಕೊಂಡು ಒಂದು ಹೋಟೆಲಲ್ಲಿ ಊಟ ಮಾಡಿಕೊಂಡು ಬಂದ್ವಿ. ಅಲ್ಲಿನೂ ಏನೂ ಇಲ್ಲ, ಬರೀ ಪರೋಟ ಅದು ಇದು ಸಿಕ್ತು. ಪೂರಿ ಇತ್ತು, ಪೂರಿ ತಿಂದ್ವಿ. ಪೂರಿ, ಸ್ವಲ್ಪ ರೈಸು, ಸಾಂಬಾರು ಊಟ ಮಾಡಿದ್ವಿ. ಒಂದೊಳ್ಳೆ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಏನೂ ಗೊತ್ತಿಲ್ಲದೆ ರ್ಯಾಂಡಮ್ ಆಗಿ ಹೋಗೋದು. ಸುಮ್ಮನೆ ಅವ್ರು ಎಲ್ಲಿ ಹೇಳ್ತಾರೆ, ಎಲ್ಲರೂ ಏನೇನು ಯಾರನ್ನು ಕೇಳ್ತೀವಿ ಒಬ್ಬರು ಒಂದೇ ಉತ್ತರ ಯಾರೂ ಹೇಳ್ತಿಲ್ಲ. ಎಲ್ಲರೂ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಹೀಗೆ ಹೇಳ್ತಿದ್ರು. ಫೈನಲಿ ಹೆಂಗೋ ಮಾಡ್ಕೊಂಡು ಹೋದ್ವಿ. ನೀರು ಕೂಡ ಚೆಲ್ಲಿರಲ್ಲ, ಗಂಗಾ ನದಿದಿರಲಿ ಯಾಕೆ ಬೇಕು, ಅಲ್ಲಿ ಹೋಗಾದ್ಮೇಲೆ ತ್ರಿವೇಣಿ ಸಂಗಮದ ನೀರು ಸಿಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ನೀರು ಕೂಡ ತುಂಬಿಕೊಂಡು ಹೋದ್ವಿ. ನಂದು ರುದ್ರಾಕ್ಷಿ ಇತ್ತು, ನಾನು ಅದನ್ನು ಊರಿಂದ ಹಾಕ್ಕೊಂಡು ಹೋಗಿದ್ದೆ. ಅಲ್ಲಿ ಜಳಕ ಮಾಡಿ ರುದ್ರಾಕ್ಷಿ ಇರಲಿ ಅಂತ ಹೇಳಿಬಿಟ್ಟು ಅದನ್ನು ಏನು ಮಾಡಿಬಿಟ್ಟಿದ್ದೀನಿ, ಹೈದ್ರಾಬಾದಲ್ಲಿ ರೂಮಲ್ಲಿ ಉಳ್ಕೊಂಡಾಗ ನಾನು ಬಿಚ್ಚು ಇಟ್ಬಿಟ್ಟಿದ್ದೀನಿ. ಅದನ್ನು ಮರೆತು ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೆ. ಹಾಗಾಗಿ ರುದ್ರಾಕ್ಷಿನ ಕಳ್ಕೊಂಬಿಟ್ಟಿದ್ದೆ. ಅದು ಏನೋ ಗೊತ್ತಿಲ್ಲ, ಪ್ರಯಾಗ್ರಾಜ್ನಲ್ಲಿ ತೊಗೋಬೇಕು ಅಂತನೋ ಬಿಟ್ಟನೋ ಏನೋ ಗೊತ್ತಿಲ್ಲ. ಇಲ್ಲೂ ಒಂದು ರುದ್ರಾಕ್ಷಿನ ತೊಗೊಂಡ್ವಿ. ಇಲ್ಲಿ ಗಿಡದಲ್ಲೇ ಬೆಳೆದಿರೋದು ಪ್ಯೂರ್ ಒರಿಜಿನಲ್ ರುದ್ರಾಕ್ಷಿನ ಇಟ್ಟಿದ್ರು. ಹಾಗಾಗಿ ನಾವು ಎಲ್ಲ ಮುಖಗಳದ್ದು ಒಂದೊಂದು ರುದ್ರಾಕ್ಷಿನ ತೊಗೊಂಡು ಬಂದಿದ್ದೀನಿ. ನಾನು ಬೇಕಂದರೆ ನಿಮಗೆ ವಿಡಿಯೋ ಬೇಕಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ಎಲ್ಲ ಥರದ್ದು ಎಲ್ಲ ಮುಖಗಳದ್ದು ರುದ್ರಾಕ್ಷಿನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲ ಥರ ಒರಿಜಿನಲ್ ರುದ್ರಾಕ್ಷಿನೇ ಸಿಕ್ತು. ತುಂಬ ರುದ್ರಾಕ್ಷಿಗಳನ್ನು ನಾವಿಲ್ಲಿ ಶಾಪ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಸೈಕಲಲ್ಲಿ ಕೂಡ ನಾವು ಹೋದ್ವಿ. ಬೈಕು, ಸೈಕಲ್ಲು, ಆಟೋ, ವೀಲ್ ಚೇರು, ಇಷ್ಟೆಲ್ಲ ಗಾಡಿಲೂ ನಾವು ಟ್ರಿಪ್ಪಲ್ಲಿ ಅಡ್ಡಾಡಿದ್ದೀವಿ. ಅಷ್ಟು ಚೆನ್ನಾಗಿ ಸಖತ್ತಾಗಿತ್ತು. 144 ವರ್ಷಕ್ಕೊಮ್ಮೆ ಬರುವಂಥ ಕುಂಭಮೇಳ ಇದು. ನೆಕ್ಸ್ಟು 144 ವರ್ಷ ಆದಮೇಲೆ ನಾವು ಇರೋದೇ ಇಲ್ಲ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೆ ಅದು ಬರುತ್ತೆ. ಅದನ್ನು ನಾವೆಲ್ಲರೂ ನೋಡಿದ್ವಿ ಅನ್ನೋದು ತುಂಬಾ ಖುಷಿ. ಇದೇ ತ್ರಿವೇಣಿ ಸಂಗಮ ನೋಡಿ. ಇಲ್ಲೆಲ್ಲ ಜನ ಒಂದು ಹೆಜ್ಜೆ ಇಡಲಿಕ್ಕೂ ಕೂಡ ಜಾಗನೇ ಇಲ್ಲ, ಅಷ್ಟು ತುಂಬೋಗ್ಬಿಟ್ಟಿತ್ತು. ಇದರಲ್ಲಿ ಈ ಕ್ರೌಡಲ್ಲೇ ನಾವು ಹೆಂಗೋ ಜಳಕ ಮಾಡಿಕೊಂಡು ಬಂದ್ವಿ. ಬಟ್ ಬೋಟಿಂಗ್ ಸೆಕ್ಷನ್ನಿಗೆ ಹೋಗಬೇಕಾಗಿತ್ತು ನಾವು. ಆ್ಯಕ್ಚುಲಿ ಅಲ್ಲೇನೋ ಒಂದು ಸ್ವಲ್ಪ ಮಿಸ್ ಆಗಿ ಬೋಟ್ ಸೆಕ್ಷನಿಗೆ ಹೋಗಲಿಲ್ಲ. ನಾವು ಡೈರೆಕ್ಟ್ ತ್ರಿವೇಣಿ ಸಂಗಮ ಅಂತ ಹೇಳಿಬಿಟ್ಟು ಡೈರೆಕ್ಟ್ ತ್ರಿವೇಣಿ ಸಂಗಮಕ್ಕೆ ಬಂದ್ವಿ. ಬೋಟ್ ಸೆಕ್ಷನಿಗೆ ಹೋಗಿದ್ರೆ ಅಲ್ಲಿ ಬೇರೆ ಏನೋ ಪ್ರೊಸೀಜರ್ ಇತ್ತು, ಬೋಟಲ್ಲಿ ಹೋಗಿ ಮಾಡೋದು ಅಂತ ಹೇಳಿ. ಹೆಂಗಿತ್ತು ತ್ರಿವೇಣಿ ಸಂಗಮ ಹೇಳಿ? ಕಡ್ಲಿಪುರಿ ತಿನ್ಕಂತ ಬರಕತ್ತಾರ.
ಉಲ್ಟಾ ಹಿಡ್ಕೋಬೇಕು. ಸಂಗಮೆಲ್ಲ ಚೆನ್ನಾಗಿದೆ, ಬಟ್ ಜನ ಜಾಸ್ತಿ ಇದ್ದಾರೆ. 22 ಮೇಲ್ಗಡೆ 26ವರೆಗೂ ಬರೋರು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಸಿಕ್ಕಾಪಟ್ಟೆ ರಶ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿರೋ ಅಜ್ಜರ್. ನಾವು ಅದೇ ಎಲ್ಲರೂ ಕರ್ಕೊಂಡ್ಬಂದಿದ್ದೀವಿ ವಯಸ್ಸನ್ನ, ಸ್ವಲ್ಪ ನೋಡ್ಕೊಂಬನ್ನಿ. ಅವ್ರನ್ನ ಕರ್ಕೊಂಬಂದ್ರೆ, ಇಲ್ಲ ನೀವು ಅಷ್ಟೇ ಬಂದರೆ ಪರವಾಗಿಲ್ಲ, 26ಕ್ಕೂ ಬರ್ಬೋದು. ಹಿಂಗೆ ಫ್ಯಾಮಿಲಿ ಜೊತೆ ಬಂದರೆ ಅವಾಗ ಪ್ಲ್ಯಾನ್ ಮಾಡ್ಕೋಬೇಡಿ. ಇದಾಗಿತ್ತು ಕುಂಭಮೇಳದ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಟಾಟಾ.